ಮಾಡ್ತೇನೆ. ಯಾವ ವಿಷಯದ ಬಗ್ಗೆ? ಏನು ಯಾವ ವಿಷಯ ಕೇಳಿದ್ರಿ ನನಗೆ? ಸಾಮೂಹಿಕ ವಿವಾಹದ ಆದವರ ಮೊದಲ ದಿವಸ ಏನು ಪ್ರಕ್ರಿಯೆ ಇದೆ, ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಹೇಳಿದ್ದೀರಿ. ಮಗಳಿಗೆ ಬಿಡಬೇಕು ಅಂತ ಆ ತರ ಒಂದು ಮಾತುಗಳನ್ನು ಹೇಳಿದ್ದೀರಿ. ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು. ಇನ್ನೊಂದು ಕಡೆ ತೋರಿಸಿ. ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ, ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ. ಹೌದಾ? ಇಲ್ಲಿ ಪ್ರಶ್ನೆ ಮಾಡಿದವ್ರು ನೀವು ಹೇಳಿದಾಗೆ ನಾವು ಪ್ರಶ್ನೆ ಮಾಡಿದ್ದೀರಿ. ಪ್ರಮಾಣ ಮಾಡಿಯೇ ಮಾಡ್ತೀನಿ. ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ, ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು, ಅದರಿಂದ ಆಚೆಗೆ ಏನೇನ್ ನಡೀತು, ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ. ಇವರು ಗಿರೀಶ್ ಮಟ್ಟಣ್ಣವರು ಕೊಡುವಂತ ಮಾತು ಇಷ್ಟೇ. ಅವನು ಒಂದು ನಿಮಿಷ, ಗಿರೀಶ್ ಮಟ್ಟಣ್ಣವರು ಕೊಡುವ ಮಾತಿಗೆ ನಾವು ಸರಿ ಹೋಗ್ತೀವಿ. ನಾವು ಯಾಕಂತಂದ್ರೆ ಗಂಡು ಮಗನಿಗೆ ಒಳ್ಳೆ ನಾಲಿಗೆ ಇದ್ರೆ ಒಳ್ಳೆ ಮಾತಿದೆ. ಆದ್ರೆ ಗಿರೀಶ್ ಮಟ್ಟಣ್ಣ ಇನ್ನು ಮುಂದೆ ಮಾತಾಡುವಾಗ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥಳ ಬಗ್ಗೆ ಮಾತಾಡೋದು ಯೋಚನೆ ಮಾಡಿ ಮಾತಾಡಬೇಕು. ಆತರ ಇದ್ದೇ ಮಾತಾಡಿ. ಯೋಚನೆ ಇಲ್ಲದೆ ಮಾತಾಡಿದ್ರೆ ಇಷ್ಟಲ್ಲ ಇನ್ನು ಕೊಡುವಂತ ವ್ಯವಸ್ಥೆ ಹೇಳಿದ ಮಾತುಗಳು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾವು ಯಾರೋ ಹೇಳಿದ್ದನ್ನು ಕೇಳುವುದು ಹೌದು, ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ? ಹೌದು. ಅದನ್ನ ತಿಳ್ಕೊಂಡು ಮಾತಾಡಿ ಅಂತ. ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ, ನಿಮಗೂ ಒಂದು ತೂಕ ಇರ್ತದೆ. ನೀವು ಇಷ್ಟು ದಿವಸ ತಾಯಿಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಇಲ್ಲಿ ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರೆತು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಲ್ಲೇ ಮದುವೆ ಆಗಿ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ, ಭಾರಿ ಬೇಜಾರಾಗಿದೆ ಅದು ನಮಗೆ. ಧರ್ಮಸ್ಥಳದಲ್ಲಿ ಮದುವೆಯಾಗಿ ಊಟ ಮಾಡಿದ್ದಾರೆ, ಮತ್ತೆ ಇವ್ರ ತಿಂದ ಹೊಟ್ಟೆ ಹೇಳಿದ್ದೇವೆ. ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿದ್ರೆ ನಾವೇನು ಹೇಳುದಿಲ್ಲ, ಆಗ್ತಾ ಉಂಟು, ಇನ್ನು ಆಗ್ತದೆ ನೋಡಿ, ಗೊತ್ತಾಗ್ತದೆ. ನಾವು ಬಲವಂತ ಮಾಡುದಿಲ್ಲ. ನಾನು ಹೇಳದ್ ಕೇಳಿ, ಗಿರೀಶ್ ಮಟ್ಟಣ್ಣವರು ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ. 100 ಜನ ಅಲ್ಲ, 1000 ಜನ ಅಲ್ಲ, 1,00,000 ಜನ ನನ್ನ ವಿರುದ್ಧ ಬನ್ನಿ, ಒಬ್ಬನೇ ಬರ್ತೀನಿ. ಒಬ್ಬನೇ ಗಿರೀಶ್ ಪಟ್ಟಣ್ಣವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ. ಇಷ್ಟು ಜನ ಬಂದದ್ದು ಇದು ಮಾಡಿದಾರ. ನೀವು ಹೇಳಿದ್ರಲ್ಲ, ಅಲ್ಲಿರುವವರೆಲ್ಲರೂ ರೇಪಿಸ್ಟ್ರು ಅಂತ ಹೇಳಿದಾರಲ್ಲ, ಅದಕ್ಕೆ ಇಲ್ಲ. ನಿಮ್ಮಲ್ಲಿ ನಾವು ಯಾಕೆ ಬರ್ತೇವೆ? ನೀವು ಯಾರು? ನಿಮ್ಮಲ್ಲಿ ಬಂದು ನಾವು ಕೇಳುವಂತ ಅಗತ್ಯವಿಲ್ಲ. ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ. ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರೆ ಉಂಟು. ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ. ಗಿರೀಶ್ ಮಟ್ಟಣ್ಣವರ ಎದುರುಗಡೆ 1,00,000 ಜನ ಸಾಕು ಮಾತಾಡ್ಲಿಕ್ಕೆ. ಮಟ್ಟಣ್ಣವರ ವಿರುದ್ಧ ಅಲ್ಲ, ಗಿರೀಶ್ ಮಟ್ಟಣ್ಣರವರು ನಮ್ಮ ಕ್ಷೇತ್ರದ ಬಗ್ಗೆ, ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ. ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ. ನಾನು ಹೇಳ್ತಾ ಇದ್ದೀನಿ, ಕ್ಷೇತ್ರದ ಬಗ್ಗೆ ಆಗಲಿ, ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲ. ವಿವಾಹದ ಮುಂಚಿನ ದಿವಸ ನಮ್ಮ ಹತ್ರ ದಾಖಲೆ, ಹುಡುಗಿಯನ್ನ ಅತ್ಯಾಚಾರ ಮಾಡಿದ ನಿಮ್ಮ ಬಾಯಲ್ಲಿ ಹೇಳಿದ್ ನೀವು. ದಾಖಲೆ ಇದೆ ಸರ್, ದಾಖಲೆ ಇದ್ದು ನಾವು ನಿಮ್ಮ ಹತ್ರ ಸುಳ್ಳು ದಾಖಲೆ ಇದ್ದು ಮಾತಾಡ್ತಿದ್ದೇವೆ. ಮಾತಾಡಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ 25 ಜನ ನಿಮ್ಗೆ ಕಳಿಸಬಹುದು ವಾಟ್ಸ್ಆಪ್ ಅಲ್ಲಿ. ನೀವು ಹೇಳ್ತೀರಿ ಇಲ್ಲಿನಿಂದ ಮತ್ತೊಬ್ಬ, ಅದು ಇದ್ದದ್ದು. ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ. ನೀವು ಅದನ್ನು ಹೇಳಬೇಕಾದ್ರೆ ನೀವು 1 ತಿಂಗಳು ಇಲ್ಲಿ ಎಲ್ಲಿರಿ ಸರ್? ನಿಮ್ಗೆ ರಕ್ಷಣೆಗೆ ಬೇರೆ ಬೇಡ. ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಕೂಡ ಬರ್ತಾನೆ. ಯಾಕೆ ಅವನು ಬರೋದು ಅವನ ಸೂರತನ ಅಲ್ಲ. ನಿಮ್ಮ ಎದುರುಗಡೆ ನಾನಿದ್ದಂತಾನೆ ಇಲ್ಲಿ ರೇಪು ಮಾಡಿ ಎಲ್ಲ ರೇಪು ಮಾಡಿ ಏನ ನೇತಾಡ್ತದೆ ಅಂತ ಹೇಳಿದ ಬ್ಯಾವರ್ತಿ ಅವಳು ಎದ್ದೇಳಿದಲ್ಲ, ಅವಳ ಮಗಳನ್ನು 3 ಜನ ತಿರುಗಲಿಗೆ ಕಳಿಸಲಿಲ್ಲ ಅವಳು. ಈಗ ಇಲ್ಲಿಗೆ ಲಕ್ಷ ದೀಪೋತ್ಸವಕ್ಕೆ ಬರಬೇಡಿ, ಧರ್ಮಸ್ಥಳ ರಾಕ್ಷಸವನ, ಧರ್ಮಸ್ಥಳ ಹಾಗೆ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡಬಹುದು ಅಂದ್ರೆ ಅದರ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್. ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಅಂತಿದ್ದಾರೆ. ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವರು ಅಲ್ಲ ಅಂತ ಅರ್ಥ ಹೇಳಿದ್ರು. ಹೌದಲ್ಲ?
ಪ್ರಾಮಾಣಿಕ ಎಸ್ ಐ ಮತ್ತು ಸರಿ ಓಕೆ ನಮ್ಮ ಒತ್ತಾಯ ಮಧ್ಯದಲ್ಲಿ ತಗೊಳ್ಳಿ ನಿಮ್ಮನ್ನು ಧನಿಕುಲ ಬಗ್ಗೆ ನಿರ್ಣಯಕ್ಕೆ ಬನ್ನಿ ಸರ್ 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 ಅಲ್ಲೇ ಮಾತಾಡೋಣ ಅಲ್ಲ ಇಲ್ಲೇ ಮಾತು ಮುಗಿದಿದೆ ಸಮಸ್ಯೆ ಏನಿಲ್ಲ ಏನು ಸಮಸ್ಯೆ ಇಲ್ಲ ಬೇಡ ಅಲ್ಲ ಮಾತು ಮುಗಿದಿದೆ ಸ್ಟೇಷನ್ ಬಟ್ ಮಾತು ಎಲ್ಲ ಹೋಗಿ ನಮ್ಮ